ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆಯ ಕೊನೆಯ ಸಂಚಿಕೆ. ಎಲ್ಲ ಇಲ್ಲಿವರೆಗೂ ನೋಡಿ ನನ್ನ ಪ್ರೋತ್ಸಾಹ ಮಾಡಿ ಲೈಕು ಕಮೆಂಟು ಕೊಡ್ತಾ ಇರೋರಿಗೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾಳೆ ಅಂದರೆ ಇವತ್ತೇ ಹಾಕಿದ್ದೀನಿ ಎಪಿಸೋಡು. ನಾಳೆಯಿಂದ ಇದೇ ಟೈಮ್ಗೆ ನನ್ನ ಇನ್ನೊಂದು ಕಥೆನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಆ ಕಥೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಯೂಟ್ಯೂಬ್ ಚಾನೆಲ್ ನಡೆಸಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಅಂತೂ ಅಟ್ಲೀಸ್ಟ್ ಇರಲೇಬೇಕು. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶತಪಥ ತಿರುಗುತ್ತಿದ್ದಾನೆ ಅವನು. ಎದೆ ಬಡಿತವನ್ನು ಸಹಜ ಸ್ಥಿತಿಗೆ ತರುವ ಪ್ರಯತ್ನ ಮಾಡುತ್ತಾ. ಒಂದೊಂದು ಕ್ಷಣ ಕಾಯೋದು ಕಷ್ಟ ಎನಿಸಿತ್ತು ಅವನಿಗೆ. ಅಪ್ಪು, ಅದ್ಯಾವ ಗಳಿಗೆಯಲ್ಲಿ ನನ್ನ ಜೀವನದೊಳಗೆ ಬಂದೆ ನೀನು? ನನ್ನ ಜೀವವೇ ಆಗಿಬಿಟ್ಟೆಯಲ್ಲ. ಅದೇನು ಮಾಯೆ ಇದೆ ನಿನ್ನಲ್ಲಿ? ನನ್ನನ್ನೇ ಈ ಪರಿ ನಿನ್ನ ಪ್ರೀತಿಯಲ್ಲಿ ಕಳೆದು ಹೋಗುವಂತೆ ಮಾಡಿದೀಯ ಕಣೋ ನೀನು. ನೀನು ಒಂದು ಕ್ಷಣವೂ ನನ್ನ ಕಣ್ಣ ಮುಂದಿನಿಂದ ಮರೆಯಾದರೆ ಸಹಿಸಲಾರದ ಸ್ಥಿತಿ ತಲುಪಿದ್ದೇನೆಂದರೆ ನೀನ್ಯಾವ ಪರಿ ನನ್ನನ್ನು ಆವರಿಸಿಕೊಂಡು ಬಿಟ್ಟಿದ್ದೀಯಾ ನೋಡು ನನ್ನ ಅಪ್ಪು. ಅವಳ ಬರುವಿಕೆಯನ್ನೇ ಕಾತರದಿಂದ ಕಾಯುತ್ತಿದ್ದ ಅಪ್ಪಟ ಪ್ರೇಮಿ ಅವನು. ನೀನು ನನ್ನ ಜೀವವೇ ಆಗಿಬಿಟ್ಟೆಯಲ್ಲ. ಅದೇನು ಮಾಯೆ ಇದೆ ನಿನ್ನಲ್ಲಿ? ಯಾಕೋ ಏನೋ ಭಯ, ಆತಂಕ, ಕಾತರ, ಸಂತೋಷ, ಕಂಪನ ಅವಳಲ್ಲಿ. ಸಣ್ಣಗೆ ಬೆವರು ಸಾಲುಗಟ್ಟಿತ್ತು ಹಣೆಯ ಮೇಲೆ. ಪಾರಿ ಎನ್ನುತ್ತಾ ಒಳಬಂದಿದ್ದಳು ಮಮತಾ. ಈಗ ಎಚ್ಚೆತ್ತು ಅವಳತ್ತ ತಿರುಗಿದ್ದಳು ಪ್ರಾರ್ಥನಾ. ಏ ಮಮ್ಮಿ, ನಿಧಾನ ಕಣೆ. ನೀನು ಈಗ ಒಬ್ಬಳೇ ಅಲ್ಲ. ಪುಟಾಣಿ ಮಮ್ಮಿನೋ ಅನಿನೋ ಯಾರೋ ಇದ್ದಾರೆ ನಿನ್ನ ಜೊತೆ. ನಿಧಾನಕ್ಕೆ ನಡೆಯೇ ಮಾರೈತಿ ಎಂದಿದ್ದಳು ಆತಂಕದಿಂದ ಗೆಳತಿಯ ಓಡುವ ನಡಿಗೆ ನೋಡಿ. ನಂದಿರಲಿ, ನಿನ್ನ ರೆಡಿ ಮಾಡಬೇಕು ನಾನು ಈಗ. ನಿನ್ನ ಜೀವನದ ಮರೆಯದ ದಿನ ಇದು. ಮೊದಲ ರಾತ್ರಿ. ಎಲ್ಲರ ಜೀವನದಲ್ಲೂ ಈ ದಿನಕ್ಕೆ ಒಂದು ಮಹತ್ವದ ಸ್ಥಾನವಿದೆ. ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯಲಾಗಲ್ಲ ಈ ದಿನವನ್ನು ಎಂದಿದ್ದಳು ಪ್ರಾರ್ಥನಾಳಿಗೆ ಒಂದು ಚಂದದ ಸಿಂಪಲ್ ಸೀರೆ ಉಡಿಸುತ್ತಾ. ಮೊದಲೇ ಭಯ, ಗಾಬರಿ, ಮತ್ತೇನೂ ಅರಿಯದ ಭಾವನೆಯಿಂದ ಹೈರಾಣಾಗಿದ್ದವಳಿಗೆ ಇವಳ ಮಾತುಗಳನ್ನು ಕೇಳಿ ಇನ್ನೂ ಏನೋ ಅರಿಯದ ಭಾವ ಅವಳೊಳಗೆ. ಸಣ್ಣಗೆ ಕಂಪಿಸಿಬಿಟ್ಟಿದ್ದಳು ಹುಡುಗಿ. ಇದ್ಯಾಕೆ ನಡುಗ್ತಾ ಇದ್ದಿ ಪಾರಿ ಎಂದವಳು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಿದ್ದಳು ಮಮತಾ. ಅವಳ ಹಣೆಯ ಮೇಲಿನ ಬೆವರನ್ನು ನೋಡಿ ಅವಳ ಮನದಲ್ಲೇನೋ ನಡೆಯುತ್ತಿದೆ ಎಂಬ ಅಂದಾಜಾಗಿತ್ತು ಮಮತಾಗೆ. ಮುಗುಳ್ನಗು ಮೂಡಿತು ಅವಳ ಮುಖದ ಮೇಲೆ. ಭಯ ಆಯ್ತಾದ ಪಾರಿ? ನೋಡು, ನಿನಗೆ ಇಷ್ಟು ವರ್ಷ ನಿನಗೋಸ್ಕರವೇ ಕಾದು ನಿನ್ನ ಭವಿಷ್ಯಕ್ಕೋಸ್ಕರ ತನ್ನ ಆಸೆಯನ್ನು ಬಯಕೆಯನ್ನು ಎಲ್ಲವನ್ನ ತ್ಯಾಗ ಮಾಡಿದ ನಮ್ಮ ಪ್ರೊಫೆಸರ್ ಸರ್ ಅಂತ ಜೀವನ ಸಂಗಾತಿ ಸಿಕ್ಕವ್ರೆ. ನೀನೆಷ್ಟು ಅದೃಷ್ಟವಂತೆ ಅಂತವ ಯೋಚನೆ ಮಾಡು ಪಾರಿ. ಯಾವಾಗಲೂ ಅಂತಿದ್ದಲ್ಲ ನಾನು ದುರಾದೃಷ್ಟವಂತೆ ಅಂತವ. ನೋಡು ಈಗ ನಾನು ಹೇಳ್ದಂಗೆ ರಾಜ್ಕುಮಾರನೇ ನಿನ್ನ ಕಟ್ಕತ್ತವ್ರೆ. ಅವರ ಮನಸ್ಸಿಗೆ ಯಾವುದೇ ನೋವು ಆಗ್ದಂಗೆ ನೋಡ್ಕ. ನಿಂಗೆ ನಾನೇನೂ ಹೇಳೋದು ಬ್ಯಾಡ, ಗೊತ್ತದೆ ನನಗೆ. ನೀನು ಅವರಷ್ಟೇ ಅವರನ್ನು ಪ್ರೀತಿ ಮಾಡ್ತೀಯ ಅಲ್ವಾ? ಚೆಂದಾಗೆ ನೋಡ್ಕತೀಯ ಬಿಡು ಅವರನ್ನು. ನಿನ್ನ ಜೀವನ ಬಂಗಾರ ಆಯ್ತದೆ ಪಾರಿ ಎಂದು ಅವಳ ಹಣೆಯ ಮೇಲಿನ ಬೆವರು ಒರೆಸಿ ನೆಟಿಕೆ ಮುರಿದಿದ್ದಳು. ಹೌದು ಮಮ್ಮಿ ಹೇಳ್ದಂಗೆಯ. ಅವರು ನನ್ನ ಬದುಕಿನಾಗೆ ದೇವ್ರಂಗೆ ಬಂದವ್ರೆ. ನನ್ನ ಎಷ್ಟೋ ಜನ್ಮದ ಪುಣ್ಯ ಅವರು ನನ್ನೋರಾಗಿರೋದು. ನನಗಾಗಿ ಕಾದು ನನ್ನ ಭವಿಷ್ಯ ರೂಪಿಸಿ ನನಗೆ ತಾಳಿ ಕಟ್ತಾವ್ರೆ. ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವಾಗಕ್ಕೆ ನಾನು ಬಿಡೋಕ್ಕಿಲ್ಲ ಎಂದುಕೊಂಡಳು. ಪ್ರಾರ್ಥನಾಳ ಕೈಯಲ್ಲಿ ಹಾಲಿನ ಲೋಟವನ್ನು ಕೊಟ್ಟು ಶರಶ್ಚಂದ್ರನ ರೂಮಿನತ್ತ ಕರೆದೊಯ್ದಿದ್ದಳು ಮಮತಾ. ಡವಗುಡುತ್ತಿದ್ದ ಎದೆಯ ಬಡಿತದೊಂದಿಗೆ ನಿಧಾನವಾಗಿ ಅವನ ರೂಮಿನೊಳಗೆ ಕಾಲಿಟ್ಟಿದ್ದಳು ಪ್ರಾರ್ಥನಾ. ಅವಳ ಬರುವಿಕೆಗಾಗಿಯೇ ಚಡಪಡಿಸುತ್ತಿದ್ದವನು ಥಟ್ಟನೆ ನಿಂತು ಒಳಬರುತ್ತಿದ್ದವಳತ್ತ ದೃಷ್ಟಿ ಬೀರಿದ. ಸ್ತಬ್ಧನಾಗಿ ಬಿಟ್ಟಿದ್ದ ಶರಶ್ಚಂದ್ರ. ಅಬ್ಬಾ ಹುಡುಗಿ, ಎಂಥ ಸೌಂದರ್ಯ ರಾಶಿ. ತಿಳಿಗುಲಾಬಿ ಬಣ್ಣದ ಚಂದದ ಸೀರೆಯುಟ್ಟು ಹಿತಮಿತವಾಗಿ ಒಡವೆ ಹಾಕಿ ಬೊಗಸೆ ಕಂಗಳಿಗೆ ತೆಳುವಾದ ಕಾಡಿಗೆ ತೀಡಿ ತುಂಬುಗೆನ್ನಿಗೆ ಅರಿಶಿಣ, ಹಣೆಯ ಮೇಲಿನ ಬೊಟ್ಟು, ಅದರ ಮೇಲಿನ ದೇವರ ಕುಂಕುಮ, ಎಲ್ಲಕ್ಕಿಂತ ಮಿಗಿಲಾಗಿ ಅವಳ ಕೊರಳಲ್ಲಿ ತಾನೇ ಕಟ್ಟಿದ ಮಾಂಗಲ್ಯ ಅವಳಿಗೆ ಅಲೌಕಿಕ ಸೌಂದರ್ಯವನ್ನು ತಂದುಕೊಟ್ಟಿದ್ದವು. ಮಾತೇ ಬರದ ಮೂಕನಂತಾಗಿ ಹೋಗಿದ್ದ ಅವನು.
ಅವಳು ನಾಚಿಕೆಯ ಮುದ್ದೆಯಾಗಿದ್ದಳು. ಅವಳಿಂದ ಒಂದು ಹೆಜ್ಜೆಯನ್ನೂ ಮುಂದಕ್ಕೆ ಇಡಲಾಗುತ್ತಿಲ್ಲ. ಕೈಕಾಲೆಲ್ಲ ನಡುಕ. ಅಲ್ಲಿಯೇ ಏನು ಮಾಡಬೇಕೆಂದು ತಿಳಿಯದೆ ನಿಂತು ಬಿಟ್ಟಿದ್ದಳು ತಲೆ ತಗ್ಗಿಸಿ. ಯಾವುದೋ ಮಾಯೆಯಲ್ಲಿರುವಂತೆ ಅವಳ ಸನಿಹಕ್ಕೆ ಹೆಜ್ಜೆ ಹಾಕಿದ್ದ ಶರಶ್ಚಂದ್ರ. ಅವಳ ಮುಂದೆ ನಿಂತು ತಲೆ ತಗ್ಗಿಸಿ ನಿಂತಿದ್ದ ಅವಳನ್ನೇ ಮನಸಾರ ನೋಡಿ ಕಣ್ತುಂಬಿಕೊಂಡಿದ್ದ ಅವನು. ಬೈತಲೆಗೆ ಅವನೇ ಹಚ್ಚಿದ್ದ ಸಿಂಧೂರ ನೋಡಿದವನಿಗೆ ಜನ್ಮ ಸಾರ್ಥಕವಾದಂತಹ ಭಾವ. ಹಣೆಗೆ ತುಟಿಸೋಕಿಸಿ ಬಿಡಲೇ ಎನಿಸಿಬಿಟ್ಟಿತ್ತು ಅವನಿಗೆ. ಬೇಡ ಬೇಡ, ಹುಡುಗಿ ಗಾಬರಿಯಾಗಿ ಬಿಟ್ಟಾಳು ಎನಿಸಿತು. ಅವಳು ತಲೆ ಎತ್ತಿ ತನ್ನತ್ತ ನೋಡುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ ಅವನಿಗೆ. ಅಪ್ಪು ಅವಳ ಮುಖದ ಸಮೀಪ ತನ್ಮಯನಾಗಿ ಪಿಸುಗುಟ್ಟಿದವನು ತನ್ನ ತೋರು ಬೆರಳಿನಿಂದ ಅವಳ ಮುಖವನ್ನು ಮೇಲೆತ್ತಿದ್ದ. ಪೂರ್ಣ ಚಂದಿರನಂಥ ಮುದ್ದು ಮುಖದ ಒಡತಿ ನನ್ನವಳು ಎನ್ನಿಸಿ ಮನಸ್ಸು ತುಂಬಿ ಬಂದಿತ್ತು ಅವನಿಗೆ. ಮುದ್ದಿಸುವ ಬಯಕೆಯನ್ನು ಕಷ್ಟಪಟ್ಟು ತಡೆದವನು ಅವಳ ಭುಜದ ಸುತ್ತ ಕೈ ಬಳಸಿ ತನ್ನ ಪಲ್ಲಂಗದತ್ತ ಕರೆದುಕೊಂಡು ನಡೆದಿದ್ದ. ಕಂಪಿಸುತ್ತಿದ್ದ ಅವಳ ತನು, ಅವಳ ಸನಿಹ, ಅವಳ ಸ್ಪರ್ಶ, ಅವಳ ಮೈಯ ಮತ್ತೇರಿಸುವ ಘಮ ಶರಶ್ಚಂದ್ರನನ್ನ ಯಾವುದೋ ಲೋಕಕ್ಕೆ ಕೊಂಡೊಯ್ದಿದ್ದವು. ಕಾಟ್ ಮೇಲೆ ಅವಳನ್ನು ಕುಳ್ಳಿರಿಸಿ ತಾನು ಅವಳ ಪಕ್ಕ ಕುಳಿತು ಅವಳು ನಡುಗುವ ಕೈಯಿಂದಲೇ ಅವನತ್ತ ಚಾಚಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಪಕ್ಕಕ್ಕೆ ಇಟ್ಟಿದ್ದ. ಅವಳ ಮುದ್ದು ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಅಪ್ಪು, ಥ್ಯಾಂಕ್ ಯು ಸೋ ಮಚ್. ನನ್ನ ಬದುಕಿನಲ್ಲಿ ಬಂದು ನನ್ನ ಜೀವನ ಸಾರ್ಥಕ ಮಾಡಿದೆ ಕಣೋ ನೀನು. ನಿನಗೆ ನಾನು ಸರಿಯಾದ ಜೋಡಿ ಹೌದೋ ಅಲ್ಲವೋ, ಆದರೆ ನಾನು ಮಾತ್ರ ನಿನ್ನನ್ನು ನನ್ನ ಉಸಿರಿನಂತೆ ಪ್ರೀತಿಸ್ತೀನಿ ಅಪ್ಪು. ಇರುವೆಯಲ್ಲ ನನ್ನ ಉಸಿರಿಗೆ ಉಸಿರಾಗಿ, ನನ್ನ ಬಾಳ ಬೆಳಕಾಗಿ, ನನ್ನ ಮನದ ಒಡತಿಯಾಗಿ, ನನ್ನ ಕೊನೆಯ ಉಸಿರು ಇರುವವರೆಗೂ ಎಂದಿದ್ದ ಭಾವುಕನಾಗಿ ಶರಶ್ಚಂದ್ರ. ಅವನ ಇಂತಹ ಅದ್ಭುತ ಭಾವನಾತ್ಮಕ ಪ್ರೇಮ ನಿವೇದನೆಗೆ ಕಣ್ತುಂಬಿ ಬಂದಿತ್ತು ಅವಳಿಗೆ. ಏನೆಂದು ಹೇಳಿಯಾಳು ಅವನ ಈ ಪರಿಯ ಪ್ರೇಮಕ್ಕೆ. ಅವಳಿಗೆ ಒಂದೊಂದು ಸಲ ಅನ್ನಿಸುವುದುಂಟು, ಈ ಪರಿಯ ಪ್ರೇಮವನ್ನು ಯಾರಾದರೂ ಮಾಡುವುದುಂಟೇ ಪ್ರಪಂಚದಲ್ಲಿ ಒಬ್ಬರನ್ನ ಎಂದು. ನನಗೆ ಸಿಕ್ಕ ಅಮೂಲ್ಯ ಸಂಪತ್ತು ಇವರು, ನನ್ನ ಪಾಲಿನ ದೇವರು ಎಂದುಕೊಂಡವಳು ಅವನನ್ನೇ ಕಣ್ಣಿವೆ ಇಕ್ಕದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ತುಂಬಿದ ಕಂಗಳಿಂದ ಹುಡುಗಿ. ನಿನ್ನ ಈ ಕಣ್ಣು ನನಗೆ ಎಲ್ಲವನ್ನೂ ಹೇಳಿಬಿಡುತ್ತದೆ ಅಪ್ಪು. ಐ ಲವ್ ಯುವರ್ ಐಸ್ ಎನ್ನುತ್ತಾ ಅವಳ ಕಂಗಳನ್ನು ಬಿಡಿಬಿಡಿಯಾಗಿ ಮುದ್ದಿಸಿದ್ದ ತನ್ಮಯನಾಗಿ ಶರಶ್ಚಂದ್ರ. ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ, ಸೋತು ಹೋಗಿ ಬಿಡುತ್ತಿದ್ದೇನೆ ನಾನು ಎನ್ನಿಸಿ ಅವನ ವಿಶಾಲವಾದ ಎದೆಗೆ ಒರಗಿದ್ದಳು ಪ್ರಾರ್ಥನಾ. ಅವನ ಬಾಹುಗಳು ತನ್ನವಳನ್ನು ತನ್ನೆದೆಗೆ ಒತ್ತಿಕೊಂಡಿದ್ದವು ಬಿಗಿಯಾಗಿ. ಅಪ್ಪು, ಉಸುರಿ ಬಿಸಿಯುಸಿರು ಹೊರಹಾಕಿದ್ದ ಶರಶ್ಚಂದ್ರ. ಅವನ ಈ ಒಂದು ಕರೆಯೇ ಸಾಕು ಅವಳು ಭಾವುಕಳಾಗಳು. ಅವನ ಎದೆಯಲ್ಲಿ ಹುದುಗಿಯೇ ತಲೆ ಎತ್ತಿ ಅವನನ್ನು ನೋಡಿದ್ದಳು ಪ್ರಾರ್ಥನಾ. ಅವಳ ಬಿಸಿ ಉಸಿರು ಅವನ ಕೊರಳಿಗೆ ಸೋಕಿ ಕಚಗುಳಿ ಇಡುತ್ತಿವೆ. ಸೋತು ಹೋದ ಅವನು. ಅವನಿಂದ ಸಾಧ್ಯವಾಗಲಿಲ್ಲ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು. ಅವಳ ನೊಸಲಿಗೆ ಗಾಢವಾಗಿ ಚುಂಬಿಸಿದ. ಹಾಗೆಯೇ ಅವಳ ನೀಲಿಯ ಬೊಗಸೆ ಕಂಗಳು, ಅವನನ್ನು ಯಾವಾಗಲೂ ಸೆಳೆಯುತ್ತಿದ್ದ ಅವಳ ದುಂಡು ಗೆನ್ನೆಗಳು, ಸಂಪಿಗೆ ಮೂಗು ಎಲ್ಲವನ್ನ ಮನಸಾರ ಮುದ್ದಿಸಿದ್ದ ಶರಶ್ಚಂದ್ರ. ಅವನ ಸಂಯಮವನ್ನು ಕೆಣಕುತ್ತಿರುವ ಅವಳ ಗುಲಾಬಿಯ ಎಸಳಿನಂಥ ತುಟಿಗಳಿಗೆ ತುಟಿಯೂರಿದ್ದ. ಗಾಢವಾಗಿ ಚುಂಬಿಸಿ ಬಿಟ್ಟವನು ದೀರ್ಘ ಉಸಿರು ಬಿಟ್ಟಿದ್ದ. ಈಗ ಜ್ಞಾನೋದಯವಾಗಿತ್ತು ಅವನಿಗೆ. ಅಯ್ಯೋ, ನೋವಾಯಿತೇನೋ ನನ್ನ ಒರಟುತನದಿಂದ ಹುಡುಗಿಗೆ ಎನ್ನಿಸಿ. ಸಾರಿ ಕಣೋ ಅಪ್ಪು, ಅದು ನನಗೆ ನೋವಾಯ್ತಾ ನಿನಗೆ? ಐ ಆಮ್ ರಿಯಲಿ ಸಾರಿ ಕಣೋ ಚಡಪಡಿಸಿ ಬಿಟ್ಟಿದ್ದ. ಅವನ ಒರಟು ಹಿಡಿತದಿಂದ ನೋವಾಗಿದ್ದರೂ ಯಾವುದೋ ಹಿತವಾದ ಅನುಭವ ಅವಳಿಗೆ. ಅವನ ಮಾತಿನಿಂದ ಅವನ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿಯಾಗಿತ್ತು ಅವಳಿಗೆ. ಅವನ ಎದೆಗೆ ಮತ್ತೂ ಅಂಟಿಕೊಂಡಳು ಹುಡುಗಿ. ಮುಗುಳ್ನಕ್ಕವನ ಸಂಯಮ ಸಡಿಲಗೊಂಡಿತ್ತು ಅವಳ ಈ ನಡೆಯಿಂದ. ಅಪ್ಪು, ಉಸಿರು ಬಿಟ್ಟವನು ಅವಳ ನೀಳವಾದ ಕೊರಳನ್ನು ಅಲಂಕರಿಸಿದ್ದ ಬಂಗಾರದ ಹಾರಗಳನ್ನು ನಿಧಾನವಾಗಿ ತೆಗೆದು ಮುತ್ತಿನ ಹಾರಗಳನ್ನು ಪೋಣಿಸತೊಡಗಿದ್ದ. ಮೃದುವಾಗಿ, ಅತ್ಯಂತ ಆಸ್ಥೆಯಿಂದ, ತನ್ಮಯನಾಗಿ ತನ್ನವಳನ್ನು ಸಂಪೂರ್ಣವಾಗಿ ಬೆರೆಯಲು ಪೀಠಿಕೆ ಹಾಕಿದ್ದ ಶರಶ್ಚಂದ್ರ. ಬಾನಚಂದಿರನೂ ನಾಚಿ ಮರೆಯಾಗಿದ್ದ ಶರಶ್ಚಂದ್ರ ಪ್ರಾರ್ಥನಾಳನ್ನು ಅವಳಿಗೆ ಯಾವುದೇ ನೋವಾಗದಿರುವಂತೆ ಮೃದುವಾಗಿ ಮುದ್ದಿಸಿ ರಮಿಸಿ ತನ್ನವಳನ್ನಾಗಿ ಮಾಡಿಕೊಂಡಿದ್ದ. ಸಂಪೂರ್ಣವಾಗಿ ಕನ್ಯೆಯಾಗಿದ್ದವಳು ಹೆಣ್ಣಾಗಿದ್ದಳು ಮುದ್ದು ಪ್ರಾರ್ಥನಾ. ಅವಳನ್ನು ತನ್ನೆದೆಗೆ ಬಿಗಿಯಾಗಿ ಅಪ್ಪಿ ನಿದಿರೆಗೆ ಶರಣಾಗಿದ್ದ ಹಾಯಾಗಿ ಸಾರ್ಥಕ ಭಾವದಿಂದ ಶರಶ್ಚಂದ್ರ. ಅವನ ಭದ್ರವಾದ ಹಿಡಿತದಲ್ಲಿ ತನಗಾದ ನೋವು ಸಹ ಕಾಣಿಸುತ್ತಿಲ್ಲ ಅವಳಿಗೆ. ನೆಮ್ಮದಿಯ ನಿದ್ರೆ ಆವರಿಸಿತ್ತು ಅವಳನ್ನು.
ನೋಡಿ, ಸ್ವಲ್ಪ ವೀಕ್ ಆಗಿದ್ದಾರೆ ನಿಮ್ಮ ಮಿಸ್ಸೆಸ್, ಬೆಡ್ ರೆಸ್ಟ್ ಬೇಕೇ ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ ಅವರನ್ನು, ಇಲ್ಲ ಅಂದರೆ ಅಪಾಯ ತಪ್ಪಿದ್ದಲ್ಲ. ಲೇಡಿ ಡಾಕ್ಟರ್ ಸಲಹೆ ಶರಶ್ಚಂದ್ರನಿಗೆ. ತಾನು ತಂದೆ ಆಗುತ್ತಿರುವುದಕ್ಕೆ ಸಂತೋಷವಾದರೂ ಅವರ ಈ ಮಾತಿನಿಂದ ಆತಂಕವಾಗಿತ್ತು ಅವನಿಗೆ. ಅಲ್ಲಿಂದ ಹೊರಬಂದು ಮನೆ ಸೇರಿದವನು ಮಂಕಾಗಿ ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ ಪ್ರಾರ್ಥನಾಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಅವಳನ್ನೇ ನೋಡುತ್ತಾ ಅವನ ಅಪ್ಪುಗೆಯಲ್ಲೇ ಇದ್ದವಳು. ಯಾಕೆ ಸರ್, ಏನಾಯಿತು, ಯಾಕೆ ಹೀಗಿದ್ದೀರಾ ಎಂದಿದ್ದಳು. ಅವನ ಮೌನ ತಾಳಲಾರದೆ. ಅಪ್ಪು, ನೀನು ನನಗೆ ಬೇಕು ಕಣೋ, ನನ್ನ ಉಸಿರು ಇರುವವರೆಗೂ ನಿನ್ನನ್ನು ಕಳೆದುಕೊಂಡು ನಾನು ಒಂದು ಕ್ಷಣ ಕೂಡ ಇರಲಾರೆ. ನೀನು ನನ್ನಿಂದ ದೂರ ಆಗಲ್ಲ ಅಲ್ವಾ? ತನ್ನೆದೆಯಲ್ಲಿ ಹುದುಗಿದ್ದವಳನ್ನು ಸರಿಸಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆತಂಕದಲ್ಲಿ ಕೇಳಿದ ಶರಶ್ಚಂದ್ರ. ಅವನ ಮುಖದಲ್ಲಿ ಭಯ, ಆತಂಕ ಎದ್ದು ಕಾಣುತ್ತಿತ್ತು. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದಳು ಹುಡುಗಿ, ಅವನ ಮಾತು ಅರ್ಥವಾಗದೆ. ಯಾಕೆ ಸರ್, ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ಯಾಕೆ ನಿಮ್ಮಿಂದ ದೂರ ಹೋಗಲಿ? ಏನಾಯಿತು ನಿಮಗೆ ಇದ್ಕಿದ್ದಂಗೆಯಾ ಎಂದಿದ್ದಳು. ಅಪ್ಪು, ಹೆರಿಗೆ ಹೆಣ್ಣಿಗೆ ಇನ್ನೊಂದು ಹುಟ್ಟು, ಮರುಜನ್ಮ ಅಂತಾರಲ್ವಾ? ಡಾಕ್ಟರ್ ಬೇರೆ ಅಪಾಯ ಇದೆ ಅಂದಿದ್ದಾರೆ. ಹಾಗೇನಾರು ಇದ್ದರೆ ನನಗೆ ನೀನೊಬ್ಬಳೇ ಸಾಕು ಅಪ್ಪು. ಯಾವ ಮಗುವೂ ಬೇಡ, ಏನೂ ಬೇಡ. ನಿನಗೆ ನಾನು ಸಾಕು, ಇಷ್ಟೇ. ಆತಂಕದಿಂದ ಉಸುರಿ ಅವಳನ್ನು ಮತ್ತೆ ತನ್ನೆದೆಗೆ ಒರಗಿಸಿಕೊಂಡಿದ್ದ ಶರಶ್ಚಂದ್ರ. ನಕ್ಕು ಬಿಟ್ಟಿದ್ದಳು ಅವನ ಮಾತಿಗೆ ಹುಡುಗಿ. ಯಾಕೆ, ಏನೇನೋ ಯೋಚಿಸ್ತೀರಾ ಸರ್? ಎಲ್ಲರಿಗೂ ಹೀಗೆ ಆಗಲ್ಲ ಅಲ್ವಾ? ಹಾಗಂತ ಮಕ್ಕಳೇ ಬೇಡ ಅನ್ನೋಕ್ಕಾಗುತ್ತಾ? ಏನೂ ಆಗಲ್ಲ ಸರ್, ನೀವು ಹೀಗೆಲ್ಲ ಇರಬೇಡಿ. ನೋಡೋಕ್ಕಾಗಲ್ಲ ನನಗೆ. ನಿಮ್ಮ ಅಪ್ಪುಗೋಸ್ಕರ ಖುಷಿಯಾಗಿರಿ ಪ್ಲೀಸ್. ಅವನನ್ನು ಸಮಾಧಾನ ಪಡಿಸಿದ್ದಳು ಹುಡುಗಿ. ಒಂದೇ ಸಮ ಅತ್ತಿಂದಿತ್ತ ಶತಪಥ ಆತಂಕದಿಂದ ತಿರುಗುತ್ತಿದ್ದಾನೆ ಶರಶ್ಚಂದ್ರ. ಆಪರೇಷನ್ ಥಿಯೇಟರ್ನ ರೆಡ್ ಲೈಟ್ ಆರಿ ಗ್ರೀನ್ ಲೈಟ್ ಬೆಳಗಿತ್ತು ಈಗ. ಡಾಕ್ಟರ್ ಹೊರಬರುವುದನ್ನೇ ಕಾದು ನಿಂತಿದ್ದ ಆತಂಕದ ಮುಖ ಹೊತ್ತು. ಕಂಗ್ರಾಟ್ಸ್ ಮಿಸ್ಟರ್ ಚಂದ್ರು, ನಿಮಗೆ ಹೆಣ್ಣು ಮಗು ಎಂದಿದ್ದರು. ಅಪ್ಪು ಹೇಗಿದ್ದಾಳೆ? ಅವನಿಗೆ ಬೇರೇನೂ ಮುಖ್ಯವಲ್ಲ ಅವಳ ಮುಂದೆ. ಶಿ ವಿಲ್ ಬಿ ಆಲ್ ರೈಟ್ ಮಿಸ್ಟರ್ ಚಂದ್ರು, ಅಬ್ಸರ್ವೇಷನ್ನಲ್ಲಿದ್ದಾರೆ ಎಂದಿದ್ದರು ಅವರು. ಅವನಿಗೆ ತೀರದ ಆತಂಕ. ನಾನು ಅವಳನ್ನು ನೋಡಬಹುದೇ? ಅವಳನ್ನು ನೋಡುವವರೆಗೂ ಸಮಾಧಾನವಿಲ್ಲ ಅವನಿಗೆ. ಶೂರ್, ವೈ ನಾಟ್, ಬಟ್ ಆಫ್ಟರ್ 1 hour ಎಂದು ಸರಿದು ಹೋಗಿದ್ದರು ಅವರು. ಇವನಿಗೆ ಉಸಿರಾಡುವುದು ಕಷ್ಟವಾಗುವ ಹಾಗಾಗಿತ್ತು ಅವಳನ್ನು ನೋಡದೆ. 1 ಗಂಟೆಯ ನಂತರ ಒಳಗೆ ಕರೆದಿದ್ದರು ಅವನನ್ನು. ಆತುರದಿಂದ ನಡೆದವನು ತನ್ನ ಅಪ್ಪು ಇದ್ದಲ್ಲಿ ಧಾವಿಸಿದ್ದ ಶರಶ್ಚಂದ್ರ. ಸುಸ್ತಾಗಿ ಮಲಗಿದ್ದವಳನ್ನು ನೋಡಿ ತನ್ನ ಮೇಲೆಯೇ ತನಗೆ ಕೋಪ ಬಂದಿತ್ತು ಅವನಿಗೆ. ನನ್ನಿಂದಲೇ ತಾನೇ ನನ್ನ ಅಪ್ಪುಗೆ ಈ ಕಷ್ಟ ಎನ್ನಿಸಿ ಅವಳ ಹಣೆ ಸವರಿದ್ದ ಮೃದುವಾಗಿ ಕರೆದಿದ್ದ. ನಿಧಾನವಾಗಿ ಕಣ್ಣು ತೆರೆದು ಅವನನ್ನು ನೋಡಿ ಮುಗುಳ್ನಕ್ಕಿದ್ದಳು ಹುಡುಗಿ. ತಾಯ್ತನದ ಪ್ರೌಢಿಮೆ, ಸಾರ್ಥಕ ಭಾವ ಅವಳ ಮುಖದಲ್ಲಿ. ಪಕ್ಕದಲ್ಲಿಯೇ ಇದ್ದ ಮಗುವನ್ನು ಕಣ್ಣಲ್ಲೇ ನೋಡಿ ಎನ್ನುವಂತೆ ಸನ್ನೆ ಮಾಡಿದ್ದಳು. ಈಗ ಮಗುವಿನತ್ತ ದೃಷ್ಟಿ ಹಾಯಿಸಿದ್ದ ಶರಶ್ಚಂದ್ರ. ಅಬ್ಬಾ, ಬೆಣ್ಣೆಯ ಮುದ್ದೆಯಂಥ ಮುದ್ದು ಮಗು. ಬಿಳಿಯ ಬಟ್ಟೆ ಸುತ್ತಿ ಮಲಗಿಸಿದ್ದರು. ಕಣ್ಣು ಮುಚ್ಚಿ ಮಲಗಿತ್ತು ಮಗು. ಆಶ್ಚರ್ಯದಿಂದ ಕಣ್ಣರಳಿಸಿದ್ದ ಅವನು. ಯಾವತ್ತೂ ಅಷ್ಟು ಚಿಕ್ಕ ಶಿಶುವನ್ನು ನೋಡಿರಲೇ ಇಲ್ಲ ಅವನು. ಹತ್ತಿರ ಹೋಗಿ ಅದರ ಮುಖ ಸವರಿದ್ದ ಶರಶ್ಚಂದ್ರ. ತನ್ನದೇ ರಕ್ತ ಹಂಚಿಕೊಂಡು ಹುಟ್ಟಿದ ತನ್ನ ಮಗು. ಆನಂದದಿಂದ ಕಣ್ತುಂಬಿತು ಅವನಿಗೆ. ಮರಳಿ ತನ್ನ ಅಪ್ಪುವಿನ ಹತ್ತಿರ ಬಂದವನು. ಸಾರಿ ಅಪ್ಪು, ನನ್ನಿಂದಾನೇ ಅಲ್ವಾ ನಿನಗೆ ಕಷ್ಟ? ಇನ್ನೊಮ್ಮೆ ಹೀಗೆ ಆಗದಂತೆ ನೋಡ್ಕೋತೀನಿ ಕಣೋ ಎಂದು ಅವಳ ಹಣೆಗೆ ತುಟಿ ಊರಿದ್ದ ಶರಶ್ಚಂದ್ರ. ಮುಗಿಯಿತು. ಶುಭಂ. ಪ್ಲೀಸ್ ಎಲ್ಲ ನನ್ನ ಮುಂದಿನ ಕಥೆಗೂ ನಿಮ್ಮ ಪ್ರೋತ್ಸಾಹನ ಹೀಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇಷ್ಟು ದಿನ ಎಲ್ಲರೂ ನನ್ನ ಕಥೆಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತಪ್ಪದೆ ಎಲ್ಲರೂ ಮುಂದಿನ ಕಥೆನೂ ಹೀಗೆ ನೋಡಿ, ಕೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.